ನಾಡಹಬ್ಬ ದಸರಾ ಈಗ ರಾಜಕೀಯ ನಾಯಕರುಗಳ ದಂಗಲ್ಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ಇದೇ ವಿಚಾರಕ್ಕೆ ಕಮಲ ಮತ್ತು ಕಾಂಗ್ರೆಸ್ ನಡುವೆ ಜೋರ್ ಕದನ ಆಗ್ತಾ ಇದೆ. ವಿವಾದದ ಅಗ್ನಿಕುಂಡವಾಗಿ ದಸರಾ ಉದ್ಘಾಟನೆಯ ವಿಚಾರ ಮಾರ್ಪಾಡಾಗಿದೆ. ಸಾಹಿತಿ ಬಾನು ಮುಷ್ತಾಕ್ ಆಹ್ವಾನಕ್ಕೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಭುವನೇಶ್ವರಿ ಮತ್ತು ಕನ್ನಡ ಧ್ವಜವನ್ನು ಒಪ್ಪದ ಭಾನು ಮುಷ್ತಾಕ್ ಅವರನ್ನ ಚಾಮುಂಡೇಶ್ವರಿ ತಾಯಿಯ ಪುಷ್ಪಾರ್ಚನೆಗೆ ಕರೆಸ್ತಾ ಇರೋದು ಯಾಕೆ ಅಂತ ಹೇಳಿ, ನಾಡದೇವತೆ ಚಾಮುಂಡೇಶ್ವರಿಯನ್ನು ಒಪ್ಪುವುದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದೆ. ಕುಂಕುಮ ಅರಿಶಿಣವನ್ನ ಹಚ್ಚಿಕೊಂಡು ದಸರಾವನ್ನ ಉದ್ಘಾಟಿಸ್ತಾರ ಭಾನು ಮುಷ್ತಾಕ್ ಅವರು? ಭಾನು ಮುಷ್ತಾಕಿಗೆ ಬಿಜೆಪಿ ನಾಯಕರುಗಳು ಸವಾಲನ್ನು ಹಾಕುವ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಸವಾಲನ್ನು ಸ್ವೀಕರಿಸುವಂತಹ ಕೆಲಸ ಆಗುತ್ತಾ ಅಥವಾ ಇಗ್ನೋರ್ ಮಾಡ್ತಾರಾ? ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ನಡೆ ಏನು ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆ. ಈಗಾಗಲೇ ನಿನ್ನೆ ಧರ್ಮಗುರುಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದವರು ವೈಯಕ್ತಿಕ ವಿಚಾರ, ನಾವು ಫತ್ವಾ ಹೊಡಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಏನು ಬಾನು ಮುಷ್ತಾಕ್ ಅವರೇ ಈಗ ಬಂದು ಹೇಳ್ತೀರಿ ತಾಯಿ ಚಾಮುಂಡಿನೇ ನನ್ನ ತರಿಸ್ಕೊಳ್ತಾ ಇದಾರೆ ಅಂತ. ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲಾಹು ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ. ಇನ್ನು ನಮ್ಮ ಅರಿಶಿನ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ತಾಳ? ಏನ್ ಮೇಡಮ್, ಹೇಳೋದಕ್ಕೊಂದು ಅರ್ಥ ಬೇಕು. ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಎಂದು ಗೊತ್ತಾಗ್ತಾ ಇಲ್ಲ. ಬಾನು ಮೇಡಮ್, ನೀವು ದಸರಾ ಉದ್ಘಾಟನೆಗೆ ತಾಯಿ ಚಾಮುಂಡಿಯ ಮೇಲೆ ಭಕ್ತಿ ಇಟ್ಕೊಂಡು, ಶ್ರದ್ಧೆ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಬರೋ ಮೊದಲು ನಮ್ದು ಒಂದು ಪ್ರಶ್ನೆ ಇದೆ ಮೇಡಮ್. ಇಫ್ತಾರ್ ಕೂಟಕ್ಕೆ ಹೋಗುವ ಹಿಂದೂಗಳಿಗೆ ಜಗದಕ್ಕೆ ಮೂಳ ಕೊಡೋ ಮೊದಲು ತಲೆ ಮೇಲೆ ಟೋಪಿ ಹಾಕುವ, ಬೊಗಸೆ ಕೈ ಇಟ್ಟು ಮಂಡಿಯೂರಿಸುವಂತಹ ಮುಸಲ್ಮಾನರು ನಮ್ಮ ದಸರಾದ ಉದ್ಘಾಟನೆಗೆ ಬರೋ ಮೊದಲು ನೀವು ಕೂಡ ಸೀರೆ ಇಟ್ಟು, ಮಡಿಯಿಟ್ಟು, ಮಲ್ಲಿಗೆ ಹೂವು ಮುಡಿದು, ಕುಂಕುಮ ಹಾಕಿ ಬನ್ನಿ ಮೇಡಮ್, ಆವಾಗ ಒಪ್ಕೊಳ್ತೀನಿ ನಿಮ್ಮನ್ನ. ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂಥದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ, ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೆ ಅಂದರೆ ಅವರ ನಡೆ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿರೋದು ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಈಗ ನೀವು ದಸರಾ ಉದ್ಘಾಟನೆ ಮಾಡಕ್ ಮುಂಚೆ ನಾನು ಕೂಡ ಸರ್ಕಾರದಲ್ಲಿದ್ದೆ. ಫಸ್ಟು ಗೋವುಗಳ ಪೂಜೆ ಆಗುತ್ತೆ, ಫಸ್ಟು ನಂದಿ ಧ್ವಜದ ಪೂಜೆ ಆಗುತ್ತೆ. ನಂದಿ ಅಂದ್ರೆ ಗೋವು ಪೂಜೆ ಆಗುತ್ತೆ. ಈ ಬಾನು ಮುಷ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ, ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ಇದು ಅಪಚಾರವಲ್ಲವೇ? ಪ್ರತಿಯೊಂದು ವಿಧಿವಿಧಾನನೂ ಕೂಡ ಹಿಂದೂ ಧರ್ಮದ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಬಾನು ಮುಷ್ತಾಕ್ ಅವರು ಇವತ್ತು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ, ಬುಕರ್ ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ. ಅದು ಇಲ್ಲಿ ನನ್ನ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅಂತ ಅನ್ನಿಸ್ತದೆ. ಆದರೆ ಬಾನು ಮುಷ್ತಾಕ್ ಅವ್ರ ಜೊತೆಯಲ್ಲಿ ದೀಪಾ ಬಾಸ್ತೆ ಅವರು ಕೂಡ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಅವ್ರನ್ನ ಯಾಕೆ ನೀವು ಮುಖ್ಯಮಂತ್ರಿಗಳು ಕರಿಬೇಕು ಅಂತ ಅನ್ನಿಸ್ಲಿಲ್ಲ? ಇವತ್ತು ಬಾನು ಮುಷ್ತಾಕ್ ಅವರು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಎಲ್ಲ ಆಚಾರ ವಿಚಾರಗಳನ್ನು ಒಪ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಒಪ್ಕೊಳ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ.